ವಿದ್ಯಾರ್ಥಿಗಳು ಏನು ನೀಟು ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧವಾಗಿ ಪ್ರತಿಭಟನೆಯನ್ನು ಮಾಡ್ತಾಯಿದ್ರು. ಆ ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ಅವ್ರ ಜೊತೆಗಿದ್ದು ಅವರಿಗೆ ಬೆಂಬಲ ನೀಡುವಂಥ ಉದ್ದೇಶಕ್ಕೋಸ್ಕರ ಪ್ರಧಾನಮಂತ್ರಿಗಳ ಮನೆ ಮುಂದೆ ಹೋಗಿ ಪ್ರತಿಭಟನೆ ಮಾಡುವಂಥ ಕೆಲಸ ಮಾಡಿದ್ರು. ಆ ಪ್ರತಿಭಟನೆ ಮಾಡುವಂಥ ಕೆಲಸದಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು, ನಮ್ಮ ನಾಯಕಿಯಾದಂಥ ಪ್ರಿಯಾಂಕಾ ಗಾಂಧಿಯವರು ಮತ್ತು ನಮ್ಮ ಮುಖ್ಯಮಂತ್ರಿಗಳಾದಂಥ ಶ್ರೀಯುತ DK ಶಿವಕುಮಾರ್ ಅವರು, ಕೇರಳದ ಮುಖ್ಯಮಂತ್ರಿಗಳಾದಂಥ ಸತೀಶನ್ ಅವರು, ಭಾಳಷ್ಟು ಜನ ನಮ್ಮ ನಾಯಕರುಗಳು MP ಎಲ್ಲ ಅವತ್ತು ಭಾಗವಹಿಸಿದರು. ಅವರನ್ನು ಆ ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ಏನು ಕೇಂದ್ರದ ಗೃಹ ಮಂತ್ರಿ ಅಮಿತ್ ಶಾ ನಮ್ಮ ನಾಯಕರುಗಳನ್ನೆಲ್ಲ ಬಂಧನ ಮಾಡಿಸುವಂಥ ಕೆಲಸ ಮಾಡಿ ಆ ವಿದ್ಯಾರ್ಥಿಗಳ ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಮೇಲೆ ಅಶ್ರುವಾಯುಷೆಲ್ಲನ್ನು ಹರಿಸಿದ್ದಾರೆ. ಇವತ್ತು ವಿದ್ಯಾರ್ಥಿಗಳಿಗೆ ಎಲ್ಲೂ ಅವರ ಹೋರಾಟಕ್ಕೆ ಮಾಡೋದಕ್ಕೆ ಒಂದು ಅವಕಾಶನೇ ಮಾಡಿದೆ. ಏನು ನೀಟ್ ಅಕ್ರಮ ಆಗಿದೆ, ನಮ್ಮ ನಾಯಕರಾದ ರಾಹುಲ್ ಗಾಂಧಿಯವರು ಹೇಳಿದರು 110 ವರ್ಷಗಳಲ್ಲಿ 152 ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ. ಅದನ್ನೆಲ್ಲ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಲಿಲ್ಲ. ಅವ್ರ ಮೇಲೆ ಯಾರು ತಪ್ಪಿಸಿದರೆ ಅವ್ರ ಮೇಲೆ ಕ್ರಮವನ್ನು ಮಾಡಲಿಲ್ಲ. ಇಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಧರ್ಮೇಂದ್ರ ಪ್ರಧಾನ್ ಒಬ್ಬ ಶಿಕ್ಷಣ ಮಂತ್ರಿಯಾಗಿ ಅಸಮರ್ಥ ನಾಯಕನಾಗಿ ಇವತ್ತು ಅಲ್ಲಿ ಕೂತಿದ್ದಾನೆ. ಇಲ್ಲಿವರೆಗೂ ಪ್ರಧಾನಮಂತ್ರಿಗಳು ಏನು 25 ಜನ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಅವ್ರ ಬಗ್ಗೆ ಒಂದೇ ಒಂದು ಶಬ್ದನೂ ಮಾತಾಡದೆ ಅವರ ಪೋಷಕರಿಗೆ ಒಂದು ಸಾಂತ್ವನ ಹೇಳೋವಂಥ ಕೆಲಸನೂ ಮಾಡದೇ ಇರೋಂಥ ಈ ನರೇಂದ್ರ ಮೋದಿ ಅವರು, ಒಂದು ಶಿಕ್ಷಣ ಮಂತ್ರಿ ಪ್ರಧಾನ್ ಅವರು, ಇವರೆಲ್ಲ ಧರ್ಮೇಂದ್ರ ಪ್ರಧಾನ್ ಅವರು ಇವತ್ತು ನಮ್ಮ ವಿದ್ಯಾರ್ಥಿಗಳನ್ನ ಭವಿಷ್ಯವನ್ನು ಹಾಳು ಮಾಡ್ತಾ ಇದ್ದಾರೆ. ಲಕ್ಷಾಂತರ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯನ್ನು ತೊಗೊಂಡಿದ್ದರು. ಅವರು 2 ಸಲ ಪರೀಕ್ಷೆಯಾಗಿ ಅವರ ಆತ್ಮಹತ್ಯೆ ಮಾಡ್ಕೊಂಡಿರೋಂಥ ದಾಖಲೆಗಳಿದ್ದಾವೆ. ಏನು ನಮ್ಮ ದೇಶದಲ್ಲಿ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತೆಲ್ಲ ಹೇಳ್ತಾಯಿದ್ರು. ಆ ವಿದ್ಯಾರ್ಥಿಗಳಿಗೆ 2 ಕೋಟಿ ಉದ್ಯೋಗ ಎಲ್ಲ ಏನೂ ಕೊಡೋಕ್ಕಾಗಿಲ್ಲ. ಕಾನ್ಪುರದಲ್ಲಿ ಮೊನ್ನೆ ದಿನ ಒಬ್ಬ B.Tech ಪದವೀಧರ ಅವನು ಗೋಲ್ಡ್ ರ್ಯಾಂಕ್ ಬಂದವನು, ಅವನಿಗೆ ಕೆಲಸ ಸಿಗಲಿಲ್ಲ ಅಂತೇಳಿ ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಈ ಥರದ ವ್ಯವಸ್ಥೆ ಮಾಡಿ ಒಂದು ಕಡೆ ರೈತರನ್ನ ಕೊಲ್ತಾ ಇದ್ದಾರೆ, ಒಂದು ಕಡೆ ಯುವಕರನ್ನ ಕೊಲ್ತಾ ಇದ್ದಾರೆ, ಒಂದು ಕಡೆ ವಿದ್ಯಾರ್ಥಿಗಳನ್ನ ಕೊಲ್ತಾ ಇದ್ದಾರೆ. ಇವತ್ತು ಈ ಒಂದು BJP ಕೇಂದ್ರ ಸರ್ಕಾರದ ನೀತಿಯನ್ನು ನಾವು ಖಂಡನೆ ಮಾಡ್ತಾ ಇದ್ದೀವಿ. ನಮ್ಮ ನಾಯಕರಾದ ರಾಹುಲ್ ಗಾಂಧಿಯವರ ಏನು ಇವತ್ತು ಹೋರಾಟ ಮಾಡ್ತಾರೆ, ಆ ಹೋರಾಟಕ್ಕೆ ನಾವೆಲ್ಲರೂ ಜೊತೆಯಾಗಿರ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ಇವತ್ತು ನಾವೊಂದು ಪ್ರತಿಭಟನೆ ಮಾಡಿದ್ವಿ. ಇವತ್ತು ನಾವು ಪ್ರತಿಭಟನೆ ಮಾಡಿ ಏನು ರಾಹುಲ್ ಗಾಂಧಿಯವರ ಬಂಧನ ಇರ್ಬೋದು ಮತ್ತು ವಿದ್ಯಾರ್ಥಿಗಳ ಮೇಲೆ ಏನು ಲಾಠಿ ಚಾರ್ಜ್ ಆಯಿತು ಮತ್ತು ಅವರ ಮೇಲೆ ಅಶ್ರುವಾಯು ಶೆಲ್ಗಳನ್ನು ಏನು ಸಿಡಿಸಿದ್ರು, ಅವರ ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸವನ್ನು ಮಾಡಿದ್ದಾರೆ. ಅದನ್ನು ಖಂಡಿಸುವಂಥ ಕೆಲಸ ಮಾಡಿದ್ದೀವಿ. ಇದರಲ್ಲಿ ಅಮಿತ್ ಶಾ ಮತ್ತು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅಂತ ನಾವು ಒತ್ತಾಯವನ್ನು ಮಾಡ್ತಾಯಿದ್ದೀವಿ.